ಇಬ್ಬರು ಹೆಣ್ಮಕ್ಳು ಗಂಡನ ಮನೆಗೆ ಹೋಗಿ ಸಂಸಾರ ಮಾಡ್ತಿರ್ತಾರೆ. ಸಂಸಾರ ಮಾಡಕತ್ತು ಒಂದು 4-5 ವರ್ಷದೊಳಗೆ ಅವ್ರ ಮನೆ ಒಳಗೆ ಸ್ವಲ್ಪ ಜಗಳ ಹತ್ತತಿ. ಅತ್ತೆಯರು ಏನಾರು ಅಂತಿರ್ತಾಳೋ, ಮಾವರು ಏನಾರು ಅಂತಿರ್ತಾನೋ, ಬೇಕಾದ್ರೆ ಗಂಡರು ಏನಾರು ಅಂತಿರ್ತಾನೆ. ಇವು ಎಲ್ಲನೂ ಅವರು ತಲೆ ಕೆಡಿಸ್ಕೊಂಡಿರಂಗಿಲ್ಲ. ಸುಮ್ಮನೆ ಅವರು ಏನೋ ಅಂತಿರ್ತಾರೆ, ತೆಕ್ಕನ ತಲೆ ಕೆಡಿಸ್ಕೊಂಡಿಲ್ಲ. ಸುಮ್ಮನೆ ಅವ್ರವ್ರ ಪಾಡಿಗೆ ಇರ್ತಾರೆ. ಅವರು ಈ ಕಡೆಕಿನ ಹೆಣ್ಣು ಮಕ್ಕಳು ಇರ್ತಾರಲ್ಲ, ಆ ಹೆಣ್ಮಕ್ಳು ಬಂದ ಏನು ಅತ್ತಿ ಮಾವನ ಕಡೆಯಿಂದ ದಿನ ಉದುರಿಸ್ಕೊತಾರೆ, ಬೇಜಾರಾಗಂಗಿಲ್ಲ ಅಂತ ಕೇಳ್ತಾರ ಅವ್ರು. ಅವಾಗ ಆ ಹೆಣ್ಣು ಮಕ್ಕಳು ಏನಿಲ್ಲ, ನಮ್ಮ ಮನೆಯೊಳಗೆ ತತ್ವ ಹಂಗೈತಿ, ಸುಮ್ಮನೆ ಅವರು ನಮಗೆ ಬುದ್ಧಿ ಮಾತಿಗೆ ಓದಾಡ್ತಾರತ್ತಕ್ಕಂತ ಹಿಂಗೆ ತಿಳ್ಕೊಂಡಿರ್ತಾರೆ. ಅವ್ರು ತಿಳ್ಕೊಂಡಿದ್ದು ಕರೆ ಐತಿ, ಅವ್ರು ಓದಿರೋದು ಕರೆ ಇರತ್ತಿ, ಬೆಂಕಿ ಹಚ್ತಿರ್ತಾರಲ್ಲ, ಇವ್ರದ್ದು ಕರೆ ಇರಂಗಿಲ್ಲ. ಅವ್ರು ಹಂಗೆ ಮೇಲೆ ಬಂದು ಅವ್ರಿಗೆ ಹೇಳ್ತಿರ್ತಾರೆ. ಅವ್ರು ಒಂದು ದಿವಸ ಹಿರಿ ಸೊಸಿ ಇವ್ರು ಏನು ಹೇಳ್ತಾರೆ ತಿಳ್ಕೊಳ್ಳಬೇಕಂತ ಹೇಳ್ಕರಿಂದ ಆ ಹಿರಿ ಸೊಸಿ ಮಾತು ಕೇಳ್ತಾರೆ. ನಿಮ್ಮದಾರು ಏನಂತ ಹೇಳ್ರಿ ಅತ್ತಿಕಂತ ಕೇಳ್ತಾರೆ. ಏನಿಲ್ಲ, ನಿಮ್ಮ ಮನೆ ಒಳಗೆ ದಿನ ನಿಮ್ಮನ್ನು ಬೇಯ್ತಾರ ತಳಿಕಂದ ನಿಮಗೂ ಸಿಟ್ಟಿಲ್ಲ, ನಮಗೂ ಸಿಟ್ಟಿಲ್ಲ. ಯಾಕೆ ಸಿಟ್ಟಿಲ್ಲ ಅಂದ್ರೆ, ನಾಳಿದ ದೂರ ಹೋಗಿ ದೊಡ್ಡದಾಗಬಾರ್ದು ಅತ್ತಿಕ್ಕೆ ನಿಮ್ಗೆ ಹೇಳಕ್ಕತ್ತದ ಒತ್ತಿಕಂದ ಅವ್ರು ಹೇಳ್ತಾರೆ. ಅವಾಗ ಏನಿಲ್ಲ, ನಾವು ದೊಡ್ಡದು ಮಾಡಿದ್ರೆ ದೊಡ್ಡದಾಕತಿ, ನಾವು ದೊಡ್ಡದಾಗ ಮಾಡಲಿಲ್ಲ ಅಂದ್ರೆ ಅದೇನು ದೊಡ್ಡದಾಗೋದಿಲ್ಲ, ನೀವು ದೊಡ್ಡದು ಮಾಡೋಕೆ ಯಾಕೆ ಬಂದ್ರೆ ಅತ್ತಿಕ್ಕಿಂದ ಆಕೆ ಕೇಳ್ತಾಳೆ ಅವರು. ಅವಾಗ ಒಂದು ದಿವಸ ಇಬ್ಬರು ಕೂತ್ಕಂದ ಸುಸ್ತಾರು ಹೊರಗಡೆ ಬಂದು ಚರ್ಚೆ ಮಾಡ್ತಾರೆ. ನಮ್ಮ ಮನೆತನದೊಳಗೆ ಎಲ್ಲ ಸರಿ ಐತಿ, ಎಲ್ಲ ಚಲೋ ಐತಿ, ಇವ್ರು ಯಾಕೆ ಕೆಡ್ಸಾಕ ಬಂದಾರತ್ತೆಕೆಂದು ವಿಚಾರ ಮಾಡ್ತಾರೆ. ಆ ವಿಚಾರ ಮಾಡಿದಂಥ ಇಬ್ಬರು ಸುಸ್ತಾರು ಮನೆ ಒಳಗೆ ಹೋಗಿ ಗಂಡಗಳನ್ನ ಕೇಳ್ತಾರೆ. ಏನಿಲ್ಲ, ನಿಮ್ಮನ್ನ ಒಂದು ಪ್ರಶ್ನೆ ನಾವು ಕೇಳಬೇಕಾಗೈತಿ, ಅದನ್ನ ಕೇಳಬೇಕಂತೇಳಿ ದಿವ್ಸ ಭಾಳ ಆಗೈತಿ, ಅದನ್ನ ಕೇಳೋನು ಬೇಡ ತೆಕ್ಕೆಂದ ಅವಾಗ ಕೇಳಕತ್ತಾರ. ಅವ್ರು ಅಂತಾರೆ, ಅವ್ರು ಏನು ಕೇಳಲ್ಲ, ನಿಮ್ಗೆ ಹೆಚ್ಚಿಂದ ಏನತ್ತೆ ತೆಕ್ಕೆಂದು ಹೇಳ್ತಾರೆ. ಅವಾಗ ಸ್ವಸ್ಥರು ಗಂಡಗಳನ್ನ ಏನು ವಿಚಾರ ಮಾಡ್ತಾರಂದ್ರೆ, ನೆರೆಹೊರೆಯವರು ಬಂದು ನಮಗೆ ಸುಮ್ಮನೆ ಏನೋ ಬಂದು ಹೇಳಕತ್ತಾರ, ಸರಿ ಅಂದರೆ ಅದು ಸರಿ ನಾವು ತಪ್ಪು ಹೊತ್ತಿಕೆಂದ ಗಂಡಗಳನ್ನ ಕೇಳ್ತಾರೆ. ಅವಾಗ ಗಂಡುಗಳು ಏನು ಹೇಳ್ತಾರಪ್ಪ ಅಂತಂದ್ರೆ, ನೀವು ಏನು ಇಲ್ಲಿವರೆಗೆ ತಿಳ್ಕೊಂಡರೋ ಅದೆಲ್ಲನೂ ಸರಿ ಐತಿ, ಇನ್ನೇನು ತಿಳ್ಕೋತಿರೋ ಅದು ಯಾವುದೂ ಸರಿ ಇಲ್ಲ ಅತ್ತಕ್ಕಂದು ಅವ್ರು ಗಂಡುಗಳು ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಉತ್ತರ ಮಾತಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅವ್ರು ಮಾತಾಡೋದು ಸರಿ ಇರ್ತೈತಿ, ಅವ್ರು ಹೇಳೋದು ಸರಿ ಇರ್ತೈತಿ. ಈ ನೆರೆ ಹೊರೆಯವ್ರು ಅಂತೇಳಿ ಏನು ಇರ್ತಾರಲ್ಲ ಜಗಳ ಹಚ್ಚವರು, ಅವ್ರು ಬಂದು ಮತ್ತೆ ಹೇಳಕತ್ತಾರ. ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲ ನಮಗೂ ನೋಡಿ ಸಾಕಾಗಿ ಹೋಗೈತಿ, ಒಬ್ಬರು ಶಾನ್ಯಾರ್ದಾರು ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಅವರು ಬಾಯಿಂದಾರ ಕೇಳಕ್ಕೆ ರಸ್ತೆಕರಿಂದ ಅವ್ರ ತೆರೆ ಒಳಗೆ ಹುಳ ಬಿಟ್ಟು ಬಿಡ್ತಾರೆ. ಅವ್ರು ಒಗ್ಯಾಕೆ ಹೋದಲ್ಲಿ, ನೀರು ತರಕ್ಕೆ ಹೋದಲ್ಲ ಅಂತ ಹೇಳ್ತಾರೆ. ಹಿಂಗೆ ಅವ್ರು ಆದರೂ ತೆರೆ ಕೆಡಿಸ್ಕೊಳಂಗಿಲ್ಲ. ಯಾಕೆ ಕೆಡಿಸ್ಕೊಳಂಗಿಲ್ಲ ಅಂದ್ರೆ, ಇವರು ಜಗಳ ಹಚ್ಚೋರು, ಏನು ಜಗಳ ಬಿಡಿಸೋರು, ಏನು ಜಗಳ ಹಚ್ಚಿಕೊಂಡು ಬ್ಯಾರೆ ಮಾಡಕ್ಕೆ ಬಂದವರು ಗುರುತಾಗ್ತಿಲ್ಲ. ಇವ್ರ ಜೋಡಿ ನಾವು ತಲೆ ಕೊಟ್ಟು ಅಂದ್ರೆ ನಾವು ಹುಚ್ಚರಾಗ್ತೀವಿ ಅತ್ತೇಕಂದ ತಲೆ ಕೆಡಿಸ್ಕೊಳ್ಳೋರು ಅವ್ರ ಸಂಸಾರದೊಳಗೆ ಜಂಜಾಟದೊಳಗೆ ಅವ್ರು ತೊಡಗಿ ಬಿಡ್ತಾರೆ. ಅವಾಗ ಅವ್ರ ಮನೆ ಒಳಗೆ ಅತ್ತಿ ಮಾವ ಗಂಡ ವಿಚಾರ ಮಾಡ್ತಾರೆ. ನಮ್ಮ ಮನೆ ಸೊಸಿ ಒಳಗೆ ಸೊಸ್ತಾರಿಗೆ ನಾವು ಏನೆಲ್ಲ ಅಂತೀವಿ, ಆದರೂ ಅವ್ರು ಯಾಕೆ ಸಿಟ್ಟು ತಿಳ್ಕೊಂಡಿಲ್ಲ ಅಂತೇಳಿ ವಿಚಾರ ಮಾಡ್ತಾರೆ. ಅಂದರೆ ಭೇದ ಭಾವ ಒಂದು ಒಳ್ಳೆ ಬುದ್ಧಿ ಹೇಳ್ತಿರ್ತ, ಅದನ್ನ ಯಾಕೆ ಸಿಟ್ಟು ತಿಳ್ಕೊಂಡಿಲ್ಲ, ಅಷ್ಟೇ ಚಲೋ ಆಗ್ತೈತಿ ವಿಚಾರ. ಅವಾಗ ವಿಚಾರ ಮಾಡೋ ಹೊತ್ನಾಗ ಅವ್ರ ತವ್ರ ಮನೆಯಾಗಿನವ್ರು ಒಂದಿಬ್ಬರು ಕರಿಲಾಕ ಬರ್ತಾರೆ. ಅವ್ರು ಕರಿಲಾಕ ಬಂದಾಗ ಒಂದು 2 ದಿವಸ ಅವ್ರ ತವ್ರ ಮನೆಗೆ ಕಳಿಸ್ತಾರೆ. ಅವ್ರು ಕಳಿಸಿದ ಕೂಡಲೇ ಒಬ್ಬಾಕಿ ಹೆಣ್ಮಗಳು ಹೊಕ್ಕಳು, ಒಬ್ಬಾಕಿ ಹೆಣ್ಮಗಳು ಉಳಿತಾಳೆ, ಇನ್ನೊಬ್ಬಾಕಿ ಆಕಿನ ಕರೆಯಾಕೆ ಬಂದಿರಂಗಿಲ್ಲ. ಅವರು ಆಕೆ ಹೋಗ್ತಾಳು, ಈಕೇನು ಮನೆ ಒಳಗೆ ಉಳಿದಿರ್ತಾಳ, ಈಕಿಗೆ ಜಗಳ ಹಚ್ಚ ಕತ್ತಳಿ ಇವ್ರು ಇಬ್ಬರು ಬರ್ತಾರೆ.
ಅವ್ರು ಕರ್ಕೊಂಡು ಹೋಗಿ ಬಿಡ್ತಾರೆ ಅವರು. ಆಕೆ ಬರೋದ್ರೊಳಗೆ ಇವ್ರ ಮನೆ ಒಳಗೆ ಒಟ್ಟು ಜಗಳ ಹತ್ತಬೇಕಾಗಿತ್ತು. ಆಕಿನೇನು ಕರ್ಕೊಂಡು ಹೋಗ್ತಾರಲ್ಲ, ಈಕಿನ ಜಗ್ಗಿ ಕೆರಲಿಕ್ಕಿನ ಜಗಳ ಕಚ್ಚಿ ಬಿಡ್ತಾರೆ ಇವರು ಮನೆ ಒಳಗೆ. ಆಕೆ ಒಂದು 4 ದಿವಸ ಸಿದ್ಧ ಕೆರೆಯಿಂದ ಸಂತೋಷದಿಂದ ತವ್ರ ಮನೆಯಾಗಿದ್ದ ಗಂಡನ ಮನೆಗೆ ಬರ್ತಾಳೋ, ಜಗಳ ಹತ್ತಿ ಬಿಟ್ಟಿರ್ತೈತೆ ಮನೆ ಒಳಗೆ. ಆಕೆ ಅದನ್ನು ತಿಳ್ಕೊಂಡಿರಂಗಿಲ್ಲ. ಯಾಕೆ ತಿಳ್ಕೊಂಡಿರಂಗಿಲ್ಲ ಅಂದ್ರೆ ಇಂಥವ್ರು ಹಚ್ಚಿರ್ತೈತೆ ತಿಳ್ಕೊಂಡಿರಂಗಿಲ್ಲ. ಆಕೆ ಬಂದ ಕೂಡಲೇ ಈಕಿನ ನೋಡಿ ಆಕೆ ಕಣ್ಣು ಕಿಸೋದು, ಹಲ್ಲು ಮುರಿದು ಕಣ್ಣು ಇದನ್ನು ಮಾಡೋದು ಮಾಡಕತ್ತಾಳ. ಆಕೆ ಮನೆ ಒಳಗೆ ಏನು ಓದಿರ್ತಾಳ, ಅಕ್ಕಿ ಮನೆ ಒಳಗೆ ಓದಿರ್ತಾಳ. ತವ್ರ ಮನೆಗೆ ಹೋಗಲ್ದ ಸೊಸಿ ಏಕೆ ಬಂದ ಕೂಡಲೇ ಆಕೆ ಗಾಬರಿ ಆಗಿಬಿಡ್ತಾಳ. ನಾನು ಹೋಗುವ ಹೊತ್ತಿನಾಗ ನಕ್ಕೋತು ಎಂಥ ಚಂದ ಕಳಿಸ್ತಾಳೋ, ಈಗ ನಾ ಬಂದು ಕೂಡಲೇ ಯಾಕೆ ಈ ರೀತಿ ಮಾಡಕತ್ತಾಳಕ್ಕಿಂತ ಗಾಬರಿ ಆಗಿಬಿಡ್ತಾಳೆ ಆಕೆ. ಆಕೆ ಹೋಗ್ಕೊಂಡು ಎಲ್ಲ ಆಕೆ ತೊಗೊಂಬಂದ್ರೆ ಚೀಲ ಎಲ್ಲ ಒಳಗಿಡ್ತಾಳು. ಇತ್ತಕ್ಕೆಂದು ಮಾತಾಡ್ಸಕ್ಕೆ ಬರ್ತಾಳೆ ಆಕೆ. ಅಲ್ಲ, ನಾನು ಹೋಗುವ ಹೊತ್ತಿನಾಗ ಎಷ್ಟು ಚಂದಿದ್ದೆ, ಯಾಕೆ ಇವತ್ತು ಸಿಟ್ಟಿಗೆ ಬರತ್ತರಿ, ಇವತ್ತು ಕೋಪದಾಗದ ರೀ, ಯಾರು ಏನಾರ ಅಂದಾರನ, ಯಾವತ್ತು ಹಿಂಗೆ ನೀ ಸಿಟ್ಟಿದ್ದಿದ್ದು ನಾ ಕಂಡಿಲ್ಲ ನೋಡಿಲ್ಲ ತಂದು ಕೂಡಲೇ ಆಕೆನ ಬೇಯಾಕತ್ತಾಳ. ಏನಿಲ್ಲ, ನಾನು ಇರುವಂಗನ ಅದನಿ, ನೀನು ಇರುವಂಗ ಅದದಿ, ಜಗಳಾಡದ್ರೊಳಗಿದ್ದು ಏನತಿ, ಸುಮ್ಮನೆ ನಾವೊಂದು ನಿರ್ಧಾರಕ್ಕೆ ಬಂದನತ್ತೆಂದು ಸಸಿ ಹೇಳ್ತಾಳೆ. ಅಕ್ಕಗೆ ಹೇಳ್ತಾಳೆ. ಏನ ತವ್ರ ಮನೆಯಿಂದ ಬಂದಿರ್ತಾಳೆ, ಆಕೆಗೆ ಹೇಳ್ತಾಳೆ. ಏನು ನಿರ್ಧಾರ ಮಾಡಿದೆ ಅಂತಂದು ಕೂಡಲೇ, ಏನಿಲ್ಲ, ನಾನೇನು ಇಬ್ಬರ ಮಾತಾಡ್ನಿ ಯಾರಿಗೂ ಗುರ್ತಾಗಬಾರ್ದು, ಗುರ್ತಾತಂದ್ರೆ ಮತ್ತೆ ಸಮಸ್ಯೆ ಆಗತ್ತೆ ಬೇಕಂದ್ರೆ ಹೇಳ್ತಾಳೆ. ಆಕೆ ಏನು ಹೇಳ್ತಾಳಪ್ಪ ಅಂತಂತ ಕೇಳ್ಕೊತುಕೊಂಡಿರ್ತಾಳೋ, ಏನಿಲ್ಲ, ನೀನು ನಿನ್ನ ಗಂಡನ ಕರ್ಕೊಂಡು ಬ್ಯಾರಿರು, ನಾನು ನನ್ನ ಗಂಡನ ಕರ್ಕೊಂಡು ಬ್ಯಾರೆ ಇರ್ತಾನೋ. ಯಾಕೆ ಬ್ಯಾರೆ ಇರಬೇಕಂದ್ರೆ ಇಬ್ಬರು ಹೊಂದಾಣಿಕೆ ಆಗಿರೋಕ್ಕಾಗೋದಿಲ್ಲ. ಭಾಳ ದಿವಸ ಇಬ್ಬರು ಕೂಡಿ ಹೊಂದಾಣಿಕೆ ಇರೋಕ್ಕಾಗಲಾರ್ಕನ ಬ್ಯಾರೆ ಮತ್ತೆ ಅಂತ ಹೇಳಕ್ಕಂತ. ಅದ ಯಾಕಂತ ಕೇಳಕ್ಕೆ ಇಲ್ಲ, ಇವತ್ತು ನೀನು 4 ದಿವಸ ಕೆಲಸಕ್ಕೆ ತವ್ರ ಮನೆಗೆ ಹೋದೆ, ನೀ ಮಾಡೋ ಕೆಲಸನೂ ನಾನು ಮಾಡೀನಿ, ನಾ ಮಾಡಬೇಕಾಗಿರೋ ಕೆಲಸನೂ ಅದನ್ನು ನಾನು ಒಟ್ಟಿಗೆ 2 ಕೂಡಿ ನಾನು ಮಾಡೀನಿ. ಭಾಳ ನನಗೆ ಬೇಜಾರು ಅನಿಸ್ಬಿಟ್ಟು, ಮತ್ತು ಮನ್ಯಾಗ ಸ್ವಲ್ಪ ಯಾಕೋ ಕಿರಿಕಿರಿನೂ ಭಾಳ ಮಾಡಕತ್ತಾರೋ. ಅದಕ್ಕೆ ನಾವು ಇಬ್ಬರು ಏನು ನಿರ್ಧಾರ ಮಾಡೋಣಪ್ಪ ಅಂತಂದ್ರೆ, ನೀನು ನಿನ್ನ ಗಂಡನ ಕರ್ಕೊಂಡು ಬ್ಯಾರೆ ಆದಂದ್ರೆ ನೀನು ಸುಖದೊಳಗಿರ್ತಿ, ನಾನು ನನ್ನ ಗಂಡನ ಕರ್ಕೊಂಡು ಬ್ಯಾರೆ ಆದ್ನಂದ್ರೆ ನಾನು ಸುಖದೊಳಗಿರ್ತೀನಿ ಅಂತ ಹೇಳ್ತಾಳೆ. ಈಕಿ ಮನಸ್ಸ ಬ್ಯಾರೆ ಆಗೋದತಿ, ಈಕಿ ಮನಸ್ಸ ಕೂಡಿ ಕರ್ಕೊಂಡು ಮುಂದಕ್ಕೆ ಹಾಕ್ಕೊಂಡು ಹೋಗೋದತಿ. ಮಾತು ಯಾರು ಕೇಳಬೇಕು? ಈಕಿದು ಕೇಳ್ತೀಯೋ ತನ್ನ ಮನಸ್ಸಿನೊಳಗೆ ಬಂದಿದ್ದು ಕೇಳ್ತಾಳೋ, ಅದು ಬೇಕಲ್ಲ. ಆಕೆ ಒಂದು ಗಟ್ಟಿ ನಿರ್ಧಾರ ಮಾಡಿ 1-2 ಮಾತು ಹೇಳ್ತಾಳೆ. ಆಕೆ ಏನು ಹೇಳ್ತಾಳೆ, ಇಷ್ಟಪಡ್ತಾಳಪ್ಪ ಅಂತ ಹೇಳಕ್ಕೆ, ನೀ ಹೇಳಿದ್ದೆಲ್ಲ ಸರಿ ಐತಿ, ತೊಂದರೆ ಏನಾಗಿತ್ತಂದ್ರೆ ಯಾರಿಂದರ ಏನಾದ್ರು ತೊಂದರೆ ಆಗಿತ್ತಂದ್ರೆ ಬ್ಯಾರೆ ಆಗೋನತ್ತೇಕೆಂದು ಅತ್ತಾಳೆ. ಯಾಕಂದ್ರೆ ಎಂಥ ಚಂದ ನಮ್ಮ ಮನಿತಾನ ಗೌರವದಿಂದ ಬಂದೈತಿ, ಅದನ್ನು ಬ್ಯಾರೆ ಮಾಡೋದು ಬೇಡ, ಅದನ್ನು ಒಡಿದು ಬೇಡ, ಕಿಮ್ಮತ್ತ ಹೊಕ್ಕತ್ತೆ ಅತ್ತಕ್ಕೆಂದ ಹೇಳಿಕೊಡ್ತಾಳೆ. ಆದರೂ ಕೇಳೋದಿಲ್ಲ ಆಕೆ. ಯಾಕೆ ಕೇಳೋದಿಲ್ಲ ಅಂದ್ರೆ, ನನ್ನ ಮನಸ್ಸ ಬ್ಯಾರಿನ ಆಗಬೇಕಂತೇಳಿ ನಿರ್ಧಾರ ಮಾಡೈತಿ, ಇದಕ್ಕೆ ನಿಂದೇನು ಒಪ್ಪಿಗೆ ಕೊಡ್ತೀವಿಲ್ಲ ಅಂತ ಕೇಳ್ತಾಳೆ ಆಕೆ. ನನ್ನ ಒಪ್ಪಿಗೆ ಕೊಡಾಕೇನತ್ತಿ, ನಾ ಏನು ದೊಡ್ಡ ಹೆರ್ಮಣಿಸ್ಯಾಳನ, ಮನ್ಯಾಗ ತಾಯಿ ತಂದೆ ಅತ್ತಕ್ಕಿಂದಿದ್ದಾರೆ, ಅತ್ತಿ ಮಾವ ಅವ್ರನ್ನ ಕೇಳೋನು, ಮತ್ತು ನೀನು ನನಗೆ ಬೆಲೆನ ಕೊಡೋಲ್ಲ ಅಂದ್ರೆ ನಿನಗೇನು ಹೇಳಿದ್ರೆ ಏನತ್ತೆ ಅತ್ತಕ್ಕಿಂದ ಆಕೆ ಕೇಳ್ತಾಳೆ ಆಕೆ. ಈಗ ಸದ್ಯದೊಳಗೆ ಅವ್ರನ್ನ ಏನು ಕೇಳೋದು ಬೇಡ. ಯಾಕೆ ಕೇಳೋದು ಬೇಡ ಅಂದ್ರೆ, ಅವರು ಒಂದು ಏನೋ ಟೆನ್ಷನ್ದಾಗ ಇರ್ತಾರೋ, ಅವರು ಒಂದು ಏನಾದ್ರು ಕೆಲಸದ ಮ್ಯಾಗ ಇರ್ತಾರೋ, ಇವನು ಹೋಗಿ ನಾವು ಕಿವಿ ಒಳಗೆ ಇಟ್ಟಿವು ಅಂದ್ರೆ ನಮ್ಮನ್ನ ಇಬ್ಬರನ್ನು ಕೂಡಿ ಮತ್ತೆ ಬೇಯ್ತಾರೋ ಬಡಿತಾರೋ ಏನಾರು ಅಂತಾರೋ, ಹಿರಿಯಾರನ್ನು ಕೂಡ್ಸಾಕ ನಿಲ್ತಾರೆ, ಬೇಡ ಅಂತ ಹೇಳ್ತಾರೆ. ಮತ್ತು ಇದನ್ನು ಚರ್ಚೆ ಯಾವಾಗ ಮಾಡೋಣ ಅಂತ ಕೇಳಿದಾಗ ಕತ್ತಾಳು, ಇಲ್ಲ, ಒಂದು 4 ದಿವಸ ಹೋಗಲಿ, ನೀನು ನಿರ್ಧಾರ ಮಾಡಿದ್ದು ಸರಿ ಐತೆ, ತಪ್ಪೇನಲ್ಲ, ನಾನು ನಿನಗೆ ಹೇಳಿದ್ದು ಸರಿ ಐತೆ, ಅದು ತಪ್ಪೇನಲ್ಲ. ಆದರೆ ನೆರೆ ಹೊರೆಯವ್ರ ಮಾತು ಕೇಳ್ಕೊಂಡು ನಾವು ಬ್ಯಾರೆ ಆದ್ವು ಅಂದ್ರೆ ನಾಳೆ ನಾವು ಏನು ಉಂಟು ತಿಳ್ಕೊಂಡು ಬ್ಯಾರೆ ಆಗಬೇಕಾಗ್ತದೆ, ಹಂಗೆ ಬ್ಯಾರೆ ಆಗಕ್ಕೆ ಬರಂಗಿಲ್ಲ ಅಂತ ಕೇಳಿ. ಅವಾಗ ಇಬ್ಬರು ಕೂಡಿಕೆರಿಂದ ಮನ್ಯಾಗ ಹೋಗಿ ಅಡುಗೆ ಮನೆ ಒಳಗೆ ಮಾಡುವ ಕೆಲಸ ಹಂಚ್ಕೊಂಡು ಮಾಡಕತ್ತ. ನೀ ಇದನ್ನು ಮಾಡು, ನೀ ಇದನ್ನು ಮಾಡ್ಕೋತ ಹೋಗಿಬಿಡ್ತಾರೋ. ಹೋಗೋತ್ನಾಗ ಇಬ್ಬರು ಕೂಡ ಒಂದು ದಿವಸ ಹೋಗ್ಯಾಕ ಹೋದ ಕೂಡಲೇ